ಬ್ಯಾಂಕಿನ ಈ ಬ್ಯಾಂಕ್ಗೋಸ್ಕರ 4 ಟರ್ಮ್ ಕೆಲಸ ಮಾಡಿದ್ದೀನಿ. ಆದ್ರೂ ನಮ್ಮ ನಾಯಕರಿಗೆ ನಮ್ಮ ಬಗ್ಗೆ ಅಷ್ಟು ಅಸಮಾಧಾನ ಇತ್ತು. ಹಂಗಾಗಿ ನನ್ನನ್ನು ಅಧ್ಯಕ್ಷ ಸ್ಥಾನಕ್ಕೆ ಲಾಯಕ್ಕಿಲ್ಲ ಅಂತ ಅವ್ರು ಸ್ವಲ್ಪ ನನ್ನ ರಿಜೆಕ್ಟ್ ಮಾಡಿದ್ರು. ಹಂಗಾಗಿ ನಾನು ಈ ದಿನ ನಿಮ್ಮ ಪತ್ರಿಕೆ ಹೇಳಿಕೆ ಕೊಡ್ತಾ ಇರೋದಲ್ಲ, ನಮ್ಮ ಪಾರ್ಟಿಗೆ ರಿಸೈನ್ ಮಾಡ್ತಿಲ್ಲ. ಕಾಂಗ್ರೆಸ್ನವ್ನು ನಾನು ಪಕ್ಕಾ ಕಾಂಗ್ರೆಸ್ನವನೇ. ಆದರೆ ಇದಕ್ಕೆ ರಿಸೈನ್ ಮಾಡಿಬಿಟ್ಟು ರಾಜೀನಾಮೆ ಕೊಟ್ಟು ನನ್ನಷ್ಟು ನಾನು ಇದು ಮಾಡ್ತಿದ್ದೆ ಬಿಟ್ಟು ಮುಖಾಂತರ ಹೇಳ್ತಾ ಇದ್ದೆ. ಅಲ್ಲ, ಇವಾಗ ಅಧ್ಯಕ್ಷರ ಬೆಂಬಲ ಇದೆಯಾ? ಇವಾಗ ಅಧ್ಯಕ್ಷರ ಬೆಂಬಲ ಇದೆ. ಅಧ್ಯಕ್ಷ ಯಾರನ್ನೇ ಮಾಡಲಿ ಅವ್ರು ಬೆಂಬಲ ಕೊಡ್ತೀವಿ ಹೇಳಿದ್ವಿ, ಅದಕ್ಕೆ ಬೆಂಬಲ ಕೊಡ್ತೀವಿ. ನಮ್ಮನ್ನ ಅಧ್ಯಕ್ಷರಾಗೋದಕ್ಕೆ ಲಾಯಕ್ಕಿಲ್ಲ ಅಂತ ನಮ್ಮ ದೊಡ್ಡವರು ಹೇಳಿದಕ್ಕೋಸ್ಕರ ನಮ್ಗೆ ಬೇಕಾಗಿಲ್ಲ ಇದನ್ನ. ಯಾರು ಸರ್? ನಮ್ಮ ಸೀನಿಯರ್ಸ್, ನಮ್ಮ ನಾಯಕರೆಲ್ಲರೂ ಎಲ್ಲರೂ ಹೇಳಿದ್ರು. ಎಲ್ಲ ನಾಯಕರು ಇದ್ರು. ಎಲ್ಲ ನಾಯಕರು ನೀನು ಲಾಯಕ್ಕಿಲ್ಲ, ನೀನು ಅಧ್ಯಕ್ಷ ಬೇಕಾಗಿಲ್ಲ ಅಂತ. ಹಂಗಾಗಿ ನಾನು ಲಾಯಕ್ಕಿಲ್ದಾಗ ನಂಗೆ ಯಾಕೆ ಎಲ್ಲ ನಾಯಕರು ಅಂದ್ರೆ ತುಂಬಾ ಜನ ಇದ್ದಾರೆ. ನಮ್ಮ ನಾಯಕರು, ನಮ್ಮ ಕಾಂಗ್ರೆಸ್ ನಾಯಕರು, ಮುಖಂಡರು, ಮುಖಂಡರ ತೀರ್ಮಾನನೇ ಅವ್ರದ್ದಾಗಿರೋದು. ನಮ್ಗೇನಾದ್ರು ಆಗಿರೋ ತೊಂದರೆ ಇಲ್ಲ. ಅವ್ರದ್ದು ಈ ಹಿಂದೆನೂ ಆಗಿದ್ರು, ಚೆನ್ನಾಗಿ ನಡ್ಕೊಂಡ್ ಬಂದವ್ರೆ. ಈಗ ಅವರೇ ಇನ್ನ ನಡ್ಸ್ಕೊಂಡು ಹೋಗ್ಲಿಲ್ಲ. ನನ್ಗೆ ಖುಷಿಯಾಗಿ ನಾನು ರಾಜೀನಾಮೆ ಅಲ್ಲ ಸರ್ಟಿಫಿಕೇಟ್ ಅವ್ರದ್ದಾಗ್ಬಿಟ್ರಲ್ಲ, ಯಾಕೆ ನನಗೆ ಬೇಕಾಗಿರಲಿಲ್ಲ ಅಂತ ರಾಜೀನಾಮೆ ನಾನು ಕೊಡ್ತಾ ಇದ್ದೀನಿ ಅಂತ ಹೇಳಿದೆ. ಆದ್ರೆ ಅವರು ಪ್ರೆಸೆಂಟ್ ಮಾಡಿದ್ರು, ಅದಕ್ಕೋಸ್ಕರ ಅದಾಗಿ. ಈಗ ನಿಮ್ಮ ಆಕ್ರೋಶ ಬರೀ ನಾಯಕರ ಮೇಲೆನಾ ಅಥವಾ ಒಬ್ಬರ ಮೇಲೆನಾ? ನಮ್ಮ ನಾಯಕರು, ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಮೇಲೆಲ್ಲ, ಕಾಂಗ್ರೆಸ್ ನಾಯಕರು. ಈಗ ಯಾರು ಮುಂಚೂಣಿ ಆಗಿದ್ದಾರೋ ಅವ್ರ ಮೇಲೆ ಎಲ್ಲರೂ ನಾನು ಹೇಳಿದ ಮುಂಚೂಣಿ ನಾಯಕರು ಇದಾರಲ್ಲ, ಫಸ್ಟ್ ಲೈನ್ ನಾಯಕರು. ಮುಂಚೂಣಿಯಲ್ಲಿ ಕಾಂಗ್ರೆಸ್ ಪಾರ್ಟಿಗೆ ರಿಸೈನ್ ಮಾಡ್ತಾ ಇಲ್ಲ ನಾನು, ಆದ್ರೆ ನಿರ್ದೇಶಕ ಸ್ಥಾನಕ್ಕೆ ಮಾತ್ರ ಇದ್ದೀನಿ. ಈಗ ಮುಂಚೂಣಿಯಲ್ಲಿ ಅವಳಿ ಬ್ಲಾಕ್ ಇದ್ದಾರೆ, ಟೌನ್ ಬ್ಲಾಕ್ ಇದ್ದಾರೆ, ಎಲ್ಲಾ ಬ್ಲಾಕ್ಸ್ ನಾನು ಹೇಳ್ತಾ ಇರೋದು. ನಮ್ಮ ನಾಯಕರು ಅಂದ್ರೆ ಮುಂಚೆನೇ ಇರೋ ನಾಯಕರು ಎಲ್ಲರ ಮೇಲೆ ನಮ್ಗೆ ಅವಿರೋಧ ನನಗೆ ನಾನು ರಿಸೈನ್ ಮಾಡಿ